ಮಂಡ್ಯದಲ್ಲಿ ಕಾವೇರಿದ ಲೋಕಸಭಾ ಚುನಾವಣಾ ಅಖಾಡ. ಮಂಡ್ಯದ ಸುಮಲತಾ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸದೆಯ ಮುಂದಿನ ರಾಜಕೀಯ ನಿರ್ಧಾರವನ್ನ ಬಹಿರಂಗವಾಗಿ ಘೋಷಿಸಲಿದ್ದಾರೆ. ಮಂಡ್ಯದ ಸುಮಲತಾ ಮನೆಯಲ್ಲಿ ಸದ್ಯಕ್ಕೀಗ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇರುವಂತದ್ದು. ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಜೊತೆ ದೋಸ್ತಿನಾ ಇಲ್ಲ ಕುಸ್ತಿನಾ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಲೋಕಸಭೆ ಸ್ಪರ್ಧೆ ಬಗ್ಗೆ ನಿರ್ಧಾರವನ್ನ ತಿಳಿಸಲಿದ್ದಾರೆ ಸುಮಲತಾ ಅಂಬರೀಶ್. ಎಚ್ಡಿಕೆಗೆ ಬೆಂಬಲವನ್ನ ಕೊಡ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದ್ರ ಕುರಿತಾಗಿ ಇದೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ಅಂತಾನೆ ಹೇಳಬಹುದು. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಸುಮಲತಾರ ಮುಂದಿನ ನಿರ್ಧಾರದ ಕುರಿತಾಗಿ. ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟತೆ ಸಿಗಲಿದೆ. ಬೆಂಬಲಿಗರ ಸಭೆಯಲ್ಲಿ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ನಿನ್ನೆ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ವಿಶ್ರಾಂತಿ ಬಳಿಕ ದೇವಾಲಯದತ್ತ ಈಗ ಹೊರಟಿದ್ದಾರೆ ಸುಮಲತಾ. ಕೆಲವೇ ಕ್ಷಣದಲ್ಲಿ ಕಾಳಿಕಾಂಬ ದೇವಸ್ಥಾನಕ್ಕೆ ಭೇಟಿ ಕೂಡ ಕೊಡಲಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇನ್ನು ಸುಮಲತಾ ಮನೆಗೆ ಈಗಾಗಲೇ ಬೆಂಬಲಿಗರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಸೊ ಹೀಗಾಗಿ ಗಂಭೀರವಾದಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾವ ನಿರ್ಧಾರವನ್ನ ಪ್ರಕಟಿಸ್ತಾರೆ ಸಂಸದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನು ಸುಮಲತಾ ಮನೆಗೆ ದರ್ಶನ್ ಹಾಗೆ ಅಭಿಷೇಕ್ ಅಂಬರೀಶ್ ಕೂಡ ಆಗಮಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇರುವಂತದ್ದು. ಒಂದೇ ಕಾರಿನಲ್ಲಿ ನಟ ದರ್ಶನ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಆಗಮಿಸಿದ್ರು. ಇನ್ನು ಬೆಂಬಲಿಗರ ಜೊತೆ ಸಭೆಯ ಬಳಿಕ ಬಹಿರಂಗವಾಗಿ ನಿರ್ಧಾರವನ್ನ ತಿಳಿಸಲಿದ್ದಾರೆ ಸಂಸದೆ ಸುಮಲತಾ. ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರಣದಿಂದ ಸಂಸದೆ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈತಪ್ಪಿತು. ಸೊ ಹೀಗಾಗಿ ಅವರ ಮುಂದಿನ ನಿರ್ಧಾರಗಳು ಏನು, ಎಚ್ಡಿಕೆಗೆ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದ್ರ ಕುರಿತಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಈ ಕುರಿತಾಗಿ ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಬೆಂಬಲಿಗರ ಜೊತೆ ಸಭೆ ನಡೆಸ್ತಾ ಇದ್ದಾರಾ ಸಂಸದೆ ಸುಮಲತಾ? ನಟ ದರ್ಶನ್ ಹಾಗೆ ಅಭಿಷೇಕ್ ಅಂಬರೀಶ್ ಕೂಡ ಬಂದ್ರು ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಮಂಡ್ಯ ಜಿಲ್ಲೆಯ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಸದ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನೆಂಬುದರ ಬಗ್ಗೆ ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳಿ ಇವತ್ತು ತಮ್ಮ ಬೆಂಬಲಿಗರ ಸಭೆಯನ್ನ ಮಂಡ್ಯದಲ್ಲಿ ಈಗ ಸುಮಲತಾ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೂಡ ಮಂಡ್ಯದ ಕಾಳಿಕಾಂಬ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿ ಈಗ ಸಭೆಯನ್ನ ಆರಂಭ ಮಾಡಲಾಗಿದೆ. ಈಗ ಮಂಡ್ಯದ ಕಾಳಿಕಾಂಬ ದೇಗುಲದ ಸಮೀಪದಲ್ಲಿರುವಂತಹ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಈ ಒಂದು ಸಭೆ ನಡೀತಿದ್ದು, ಈ ಸಭೆಯ ಬಳಿಕ ಸಂಸದೀಯ ನಿರ್ಧಾರದ ಬಗ್ಗೆ ತಮ್ಮ ಅಧಿಕೃತ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಕೂಡ ಈಗಾಗಲೇ ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ನಾನು ಸಭೆಯ ಬಳಿಕ ಅಷ್ಟೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನೋ ಮಾಹಿತಿಯನ್ನ ಹೇಳಿದರೆ ಅದುವರೆಗೂ ಕೂಡ ನಾನು ಏನು ಕೂಡ ಹೇಳಿಲ್ಲ. ಯಾಕೆ ನನ್ನ ಬೆಂಬಲಿಗರ ಜೊತೆ ಒಂದು ಸಭೆ ನಡೆಸಿ ನಂತರ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಸಭೆ ಆರಂಭ ಆಗಿದೆ. ಈ ಸಭೆಯಲ್ಲಿ ಈಗ ನಟ ದರ್ಶನ್ ಸೇರಿದಂತೆ ಪುತ್ರ ಅಭಿಷೇಕ್ ಅಂಬರೀಶ್ ಹಾಗೂ ಅಂಬರೀಶ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬೇಲೂರು ಸೋಮಶೇಖರ್ ಸೇರಿ ಇನ್ನಿತರ ಸುಮಲತಾ ಆಪ್ತ ಬಳಗ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿರುವಂತದ್ದು. ಅದರಲ್ಲೂ ಈಗ ಸುಮಲತಾ ನಡೆ ಏನೆಂಬುದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕೆಂದ್ರೆ ಸಂಸದ ಅವರು ಈ ಬಾರಿಯೂ ಕೂಡ ಪಕ್ಷೇತರವಾಗಿ ಕಣಕ್ಕಿಳಿತಾರಾ ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಇಲ್ಲವೇ ತಟಸ್ಥವಾಗಿ ಉಳಿತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಸಭೆ ಬಳಿಕ ಅಷ್ಟೇ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗಿರೋದು. ಒಂದು ವೇಳೆ ಸುಮಲತಾ ಅವರು ಮತ್ತೆ ಪಕ್ಷೇತರವಾಗಿ ಕಣಕ್ಕಿಳಿದ್ರೆ ಮಂಡ್ಯ ಲೋಕಸಭಾ ಅಖಾಡ ಮತ್ತಷ್ಟು ಕೂಡ ರಂಗೇರುತ್ತೆ. ಯಾಕೆಂದ್ರೆ ಏನೀಗಾಗಲೇ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ರಾಜಕೀಯ ಹಿನ್ನಡೆ ಕೂಡ ಆಗಬಹುದು. ಯಾಕೆಂದ್ರೆ ಸುಮಲತಾ ಸ್ಪರ್ಧೆಯಿಂದ ಏನು ತ್ರಿಕೋನ ಸ್ಪರ್ಧೆ ಆದದ್ದೇ ಆದ್ರೆ ಮಂಡ್ಯದಲ್ಲಿ ಮತ್ತೆ ಒಂದು ರೀತಿ ರಾಜ್ಯ ರಾಜಕೀಯಕ್ಕೂ ಕೂಡ ಸಾಕಷ್ಟು ಏನು ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡ್ಯ ಅಂದಾಗ ಇಂಡಿಯಾ ತಿರುಗಿ ನೋಡುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಸುಮಲತಾ ಏನಾದ್ರು ಸ್ಪರ್ಧೆ ಮಾಡಿದ್ರೆ ಮತ್ತಷ್ಟು ಕೂಡ ಈ ಬಾರಿ ಕೂಡ ಏನು 2019ರಲ್ಲಿ ರಾಜಕಾರಣದ ಮಂಡ್ಯ ಲೋಕಸಭಾ ಕ್ಷೇತ್ರ ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಿತು ಅದೇ ರೀತಿ ಕೂಡ ಗಮನ ಸೆಳೆಯುವಂತ ಸಾಧ್ಯತೆ ಇರುವಂತದ್ದು. ಅಕಸ್ಮಾತ್ ಏನಾದ್ರು ಸುಮಲತಾ ಅವರು ಬಿಜೆಪಿಯನ್ನ ಬೆಂಬಲಿಸಿ ಮೈತ್ರಿ ಅಭ್ಯರ್ಥಿಯನ್ನು ಕೂಡ ಬೆಂಬಲಿಸಿದ್ರೆ ಅದು ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಬಹಳ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನು ಸುಮಲತಾ ಅವರ ಇಂದಿನ ನಿರ್ಧಾರ ಸಾಕಷ್ಟು ಕೂಡ ರಾಜಕೀಯ ಲೆಕ್ಕಾಚಾರದಿಂದ ಉಲ್ಟಾ ಪಲ್ಟಾ ಮಾಡುವಂತ ಕೆಲಸ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೂಡ ಈಗ ಸುಮಲತಾ ನಿರ್ಧಾರ ಬಗ್ಗೆ ಸಾಕಷ್ಟು ಇರುವಂತದ್ದು ಮಧುಮಾಲ.
ರಾಘವೇಂದ್ರ, ಇಲ್ಲಿ ಬಹುತೇಕ HDKಗೆ ಬೆಂಬಲವನ್ನ ನೀಡೋದ್ರ ಜೊತೆಗೆ ಮೈತ್ರಿ ಧರ್ಮವನ್ನ ಪಾಲಿಸೋದಕ್ಕೆ ಸಂಸದೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೀವು ಹೇಳಿದಂತೆ ಪಕ್ಷೇತರಾಗಿ ನಿಂತ್ರೆ ಸೋಲು ಖಚಿತ ಅಂತಾನೆ ಹೇಳಬಹುದು. ಹಾಗೆ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ನೀಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸುಮಲತಾ HDKಗೆ ಬಹುತೇಕ ಬೆಂಬಲಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್ ಮಧುಮಲ್ಲ, ಏನೀಗಾಗಲೇ ಕೂಡ ಒಂದು ಕಡೆ ಸುಮಲತಾ ಅವರು ಈ ಬಾರಿ ಪಕ್ಷೇತರವಾಗಿ ನಿಂತರೆ ಅವರಿಗೆ ಏನು ಚುನಾವಣೆ ಸೋಲು ಖಚಿತ ಅನ್ನೋದು ಕೂಡ ಹಲವು ಸರ್ವೆಗಳಲ್ಲಿ ಕೂಡ ತಿಳಿದು ಬಂದಿರೋದು. ಈ ನಿಟ್ಟಿನಲ್ಲಿ ಕೂಡ ಏನು ಬಿಜೆಪಿ ಹೈಕಮಾಂಡ್ ಕೂಡ ಸುಮಲತಾ ಅವರನ್ನ ಈ ಒಂದು ಸರ್ವೆ ರಿಪೋರ್ಟ್ ಅನ್ನ ತೋರಿಸಿ ಕೂಡ ಸುಮಲತಾ ಅವರನ್ನ ನೀವು ಈ ಬಾರಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಏನು ಮೈತ್ರಿ ಅಭ್ಯರ್ಥಿಯನ್ನ ನೀವು ಗೆಲ್ಲಿಸಿಕೊಂಡು ಬಂದಿದ್ದೆ, ಅದರಲ್ಲಿ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಮತ್ತೆ ರಾಜಕೀಯ ಸ್ಥಾನಮಾನವನ್ನು ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸುಮಲತಾ ಅವರು ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರೆ, ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇದ್ರೂ ಕೂಡ ಮತ್ತೊಂದು ಕಡೆ ಏನ್ 2019ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ತಮಗೆ ಕೊಟ್ಟಿದ್ದಂತ ಬೆಂಬಲದಿಂದ ತಾವು ಏನೀಗ ಸಂಸದೆಯಾಗಿರುವಂತದ್ದು, ಹಾಗಾಗಿ ಅವರ ಒಂದು ಋಣವನ್ನು ತೀರಿಸಬೇಕು ಅಂತ ಹೇಳಿ ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ಅವರ ಬಗ್ಗೆ ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ಕೂಡ ಈ ಯಾವುದನ್ನ ಮಾಡ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಸುಮಲತಾ ಇರುವಂತದ್ದು. ಹಾಗಾಗಿನೇ ಕೂಡ ಎಲ್ಲೋ ಒಂದು ಕಡೆ ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸಿದೆ. ಒಂದು ವೇಳೆ ಅವರು ಏನು ರಾಜ್ಯದ ಜಿಲ್ಲೆಯ ಕೈ ನಾಯಕರ ಒತ್ತಡಕ್ಕೆ ಮಣಿದು ಸ್ಪರ್ಧೆಯನ್ನ ಮಾಡ್ತಾರ ಅಥವಾ ಕುಮಾರಸ್ವಾಮಿ ಅವರಿಗೆ ಈಗ ಮೈತ್ರಿ ಅಭ್ಯರ್ಥಿಯಾಗಿರೋ ಕಾರಣಕ್ಕೆ ಅವರನ್ನ ಬೆಂಬಲಿಸ್ತಾರ, ಎಲ್ಲವನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಇವಾಗೂ ಕೂಡ ಸುಮಲತಾ ಅವರು ಕೇವಲ ಅಡ್ಡುಗಳ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿದ್ದಾರೆ ಹೊರತು ಸ್ಪಷ್ಟ ನಿರ್ಧಾರವನ್ನ ಕೂಡ ಹೇಳಿಲ್ಲ. ಇವತ್ತಿನ ಒಂದು ಸಭೆಯ ಬಳಿಕ ಅಷ್ಟೇ ಕೂಡ ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಈಗ ರಾಜ್ಯದಲ್ಲಿ ನಡೀತಿರುವಂತಹ ಒಂದು ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾರೆ. ಏನು DKC ಅವರು ಸುಮಲತಾ ವಿರುದ್ಧ ಸಾಕಷ್ಟು ಒಂದು ರೀತಿಯಾಗಿ ಆಕ್ರೋಶಭರಿತ ವ್ಯಂಗ್ಯದ ಮಾತುಗಳನ್ನ ಆಡ್ತಿದ್ದಾರೆ. ಇದೇ ವಿರುದ್ಧ ಬೇಸತ್ತು ಈಗ ಸುಮಲತಾ ಅವರು ಕೂಡ ಏನು ಅವರಿಗೆ ಆ ಒಂದು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಒಂದು ತಿರುಗೇಟನ್ನು ಕೊಡ ನಿಟ್ಟಿನಲ್ಲಿ ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿದ್ರು ಕೂಡ ಇವತ್ತು ಬೆಂಬಲಿಗರು ಕೂಡ ಸುಮಲತಾ ಅವರನ್ನ ಸ್ಪರ್ಧೆಗಿಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿನೇ ಕೂಡ ಸುಮಲತಾ ಅವರು ಬೆಂಬಲಿಗರ ಮತ್ತೆ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಮತ್ತೆ ಈ ಬಾರಿ ಪಕ್ಷೇತರವಾಗಿ ಕಣಕ್ಕಿಳಿತಾರ ಅನ್ನೋದು ಕೂಡ ಕುತೂಹಲ ಇರುವಂತದ್ದು ಮಧುಮಾಲ. ಸದ್ಯ ಈಗ ನಡೀತಾ ಇರುವಂತಹ ಸಭೆಯಲ್ಲಿ ಬೆಂಬಲಿಗರ ಜೊತೆ ಯಾರೆಲ್ಲ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ರಾಘವೇಂದ್ರ? ಮಧುಮಾಲ, ಇವತ್ತು ಏನು ನಡೀತಾ ಇದೆ ಸಭೆ, ಈ ಒಂದು ಬೆಂಬಲಿಗರ ಸಭೆಯಲ್ಲಿ ಮುಖ್ಯವಾಗಿ ಅಂಬರೀಷ್ ಬೆಂಬಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಏನು ಬೇಲೂರು ಸೋಮಶೇಖರ್ ಇದ್ದಾರೆ, ಅಂಬರೀಷರ ಆಪ್ತರಾಗಿರುವಂತಹ ಜಯರಾಮ್ ಇದ್ದಾರೆ, ಹಾಗೂ ಸುಮಲತಾ ಬೆಂಬಲಿಗರನ್ನು ವ್ಯಕ್ತಪಡಿಸಿರುವಂತಹ ಅನೇಕರು ಶಶಿ ಸೇರಿದಂತೆ ಚಿತ್ರನಟ ದರ್ಶನ್ ಹಾಗೂ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಹಾಗೂ ಪ್ರಮುಖ ನಾಯಕರು ಕೂಡ ಏನು ಸುಮಲತಾ ಬೆಂಬಲಕ್ಕೆ ನಿಂತಿದ್ದಂತ ಪ್ರಮುಖ ಜಿಲ್ಲೆಯ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇವಾಗಲೇ ಕೂಡ ಸಂಸದೆಯವರಿಗೆ ಏನು ತಮ್ಮ ನಿರ್ಧಾರವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕೆಂದ್ರೆ ಏನು ಸಂಸದೆಯವರ ಮುಂದಿನ ರಾಜಕೀಯ ನಡೆ ಏನೋ ಅಕಸ್ಮಾತ್ ಏನಾದ್ರು ಈ ಕ್ಷೇತ್ರವನ್ನ ಬಿಟ್ಟುಕೊಟ್ಟದ್ದೇ ಆದ್ರೆ ಅವರ ಮುಂದಿನ ರಾಜಕೀಯ ನಡೆ ಹೇಗಿರ್ಬೇಕು, ತಮ್ಮನ್ನ ಅಕಸ್ಮಾತ್ ಮೈತ್ರಿ ಪಕ್ಷ ಏನಾದ್ರು ಒಪ್ಕೊಳ್ಳೋದಾದ್ರೆ ಮುಂದೆ ನಮ್ಗೆ ಹೇಗೆಲ್ಲ ಸ್ಥಾನಮಾನವನ್ನ ಕೊಡುತ್ತೆ ಅನ್ನೋದನ್ನು ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬೆಂಬಲಿಗರು. ಆ ಬಳಿಕ ಅವಶ್ಯ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇರುವಂತದ್ದು ಮಧುಮಾಲ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿ ಬಂದ್ರೆ ಎಲ್ಲ ಗೊತ್ತಾಗತ್ತೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾತಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿ ಬಂದ್ರೆ ಎಲ್ಲ ಗೊತ್ತಾಗತ್ತೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾತಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.